ಉತ್ತಾರೆ ಸಮೇತ ತಾವು ಬರಬೇಕು ಮತ್ತು ಅದ್ರ ಬಗ್ಗೆ ಏನದ ಎಲ್ಲೆಲ್ಲಿ ನ್ಯಾಯಾಲಯದ ಎಷ್ಟು ಯಾವ್ಯಾವ ಆಗ್ಯಾವ ಅದಕ್ಕೆ ಮಾಡಲಿ ಅದೊಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ನಾವು ಮಾಡೋರಿದ್ದೇವೆ ಅದ್ರ ಬಗ್ಗೆ ಅಧಿಕಾರಿ ರೆವೆನ್ಯೂ ಅಧಿಕಾರಿಗಳಿಗೆ ತಾವು 8ನೇ ತಾರೀಕಿಗೆ ಅದೇನಿತ್ತು 2-3 ದಿವಸದಿಂದ ಏನು ಡೆವಲಪ್ಮೆಂಟ್ ಆಗಿತ್ತಲ್ಲ ಅಷ್ಟೇ ಸ್ವಲ್ಪ ಇದು ಮಾಡ್ಕೊಂಡದಪ್ಪ ಮುಳುಕಿದ ಹಿಂದಿಂದು ಮುಂದಿನ ಏನು ಇನ್ನೂ ಕ್ಲಿಯರ್ ಆಗಿಲ್ಲ ಅವು ಉತ್ತಾರ ಒಳಗೆ ಹಂಗೆ ಅದಾವ. ಸರಿ, ಉತ್ತಾರ ಒಳಗೈತಿಲ್ಲ ಅದು ಜಬೀರ್ ಅವರು ಬಂದಿರೋ ಸ್ಪೀಚ್ ಮಾಡಿ ಹೋದ್ರಲ್ಲ ಆ ಟೈಮ್ದಾಗ ಸೇರ್ಪಡೆ ಆಗಿದ್ದದ ಅದಕ್ಕಿಂತ ಮುಂಚಿತವಾಗಿದ್ದು ನಮ್ಮೂ ಆಗಿದ್ದು ಮೊದಲೇ ಆಗ್ಯಾವ ಬದಲಿಲ್ಲದು ಅದಕ್ಕೆ ಹೋರಾಟ ನಡೆದಾಗ ನ್ಯಾಯಾಲಯಗಳು ಹೋಗಿದ್ದಾವ. ನ್ಯಾಯಾಲಯ ಕೂಡ ಅದು ತೆಗಿಬೇಕಂದ್ರೆ ಆದೇಶ ಆಗ್ಯದ, ಅದನ್ನು ಕೊಟ್ಟರು ಇನ್ನೂವರೆಗೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದಕ್ಕೆ ಮತ್ತೆ ನಾವೀಗ ಮುಂದೆ ಏನದ ಈಗೇನು ಸಮಾವೇಶದ ಜೊತೆ ಆಗಲಿ ಅಥವಾ ಪತ್ರಿಕಾ ಮಾಧ್ಯಮ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮಾಡಿ ನ್ಯಾಯಾಲಯದ ಮುಖಾಂತರ ಕೂಡ ನಾವು ಅದೊಂದು ನಮ್ಮ ಸಮಸ್ಯೆ ಪರಿಹಾರ ಕೈಗೊಳ್ಳುವಂಥ ಕೆಲಸ ಮಾಡಬೇಕಂತ ನಮ್ಮ ಉದ್ದೇಶ. ಈಗ ಕೋರ್ಟ್ ಆದೇಶಕ್ಕೆ ತಿದ್ದುಪಡಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೂಚನೆ ಒಂದು ಮಾಡಿದ್ದಾಗಿದೆ. ಇದ್ರ ಜೊತೆಗೆ ಒಂದು ಮೂಲ ನಮ್ದು ಏನೈತಿ ಅಂದ್ರೆ ಈ ಒಂದು ಸಮಸ್ಯೆಗಳು ಇನ್ನಿತರ ಸಮಸ್ಯೆಗಳು ಅದು ಇದು ಬೇರೆ. ಮತ್ತು ಇನ್ನೊಂದು ಏನಂದರೆ ಮೂಲ ಉದ್ದೇಶ ಏನಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಖುಷಿಗೋಸ್ಕರ ಇವತ್ತು ಹಿಂದೂ ಮುಸ್ಲಿಂ ಕಾಡಿನ ಆಡ್ತಾ ಇದ್ದಾರೆ. ಅದನ್ನು ಹೋಗಲಾಡಿಸಲಿಕ್ಕೆ ಮತ್ತು ಒಂದು ಸೌಹಾರ್ದತೆಯನ್ನು ಈ ನಾಡಿನಲ್ಲಿ ಕಾಪಾಡಬೇಕು. ಎಲ್ಲ ಹಿಂದೂ ಮತ್ತು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆ ಒಂದು ಸೌಹಾರ್ದತೆವಾಗಿ ಇರುವಂಥ ಕೆಲಸ ಇವತ್ತು ಮಾಡಬೇಕಾದ್ರೆ ಅದು ನನಗನ್ನಿಸಿದ ಮಟ್ಟಿಗೆ ಒಂದು ಮುಲ್ಲಾ ಅಸೋಸಿಯೇಷನ್ದಿಂದ ಮಾತ್ರ ಸಾಧ್ಯತೆ ನಾವು ವಿಚಾರ ಮಾಡಿದ್ದೇವೆ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಯೊಂದು ಎಲ್ಲಿ ಒಂದು ಹಳ್ಳಿಯೊಳಗೆ ಕೂಡ ಒಂದು ಮುಲ್ಲಾ ಸಿಗ್ತಾನೆ. ಮುಲ್ಲಾ ಅಂತ ಏನಾಗ್ಬಿಟ್ಟು ಭಾಳಷ್ಟು ಜನ ಅಂತ ತಿಳ್ಕೊಂಡಿರ್ತಾರೆ. ಮುಲ್ಲಾ ಅಂದ್ಕೊಂಡ್ರೆ ಸುರಿ ಹಾಕೋದು ಬರೀ ಅದು ನಮ್ಮ ಇದು ಅಲ್ಲ. ಏನು ಸುರಿ ಹಾಕೋ ಕೆಲಸ ಮುಲ್ಲಾಗಳದಲ್ಲ. ಏನು ಮುಲ್ಲಾನ ಕೆಲಸ ಏನಂದ್ರೆ ಊರಲ್ಲಿ ಸಾಮರಸ್ಯ ಕಾಪಾಡುವಂಥ ಕೆಲಸ ಮತ್ತು ಸಮಾಜದಲ್ಲಿ ಒಳ್ಳೆಯ ದಾರಿ ತೋರಿಸುವಂಥ ಕೆಲಸ ಇದು ಮುಲ್ಲಾಗಳದ್ದು ಕೆಲಸ ಇರುತ್ತೆ. ಆ್ಯಕ್ಚುಲಿ ಮೂಲ ಕೆಲಸ ಮುಲ್ಲಾದು ಧಾರ್ಮಿಕವಾಗಲಿ ಆಗಲಿ ಸಾಮಾಜಿಕವಾಗಿ ಆಗಲಿ ಎಲ್ಲ ರೀತಿಯಿಂದ ಸಮಾಜದಲ್ಲಿ ಏನು ಒಳ್ಳೆಯದಿದೆ ಏನು ಕೆಟ್ಟದಿದೆ ಅಂತ ತೋರಿಸ್ಲಿಕ್ಕೆ ಅವರಿಗೆ ಸಂದೇಶ ಅಂತ ಕೊಡಲಿಕ್ಕೆ ಆ ಕೆಲಸ ಮುಲ್ಲಾಗಳದೈತೆ. ಅದಕ್ಕಾಗಿ ಇವತ್ತು ಬೈಫರ್ಕೇಶನ್ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಯಾವುದೇ ಒಂದು ಸಮಾಜದಲ್ಲಿ ಒಡಕು ಉಂಟು ಮಾಡುವಂಥಕ್ಕೆ ಇವತ್ತು ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಈ ಮುಲ್ಲಾ ಅಸೋಸಿಯೇಷನ್ ಮಾಡಿದ ಉದ್ದೇಶ ಏನಂದರೆ ಸೌಹಾರ್ದತೆ ಯಾಕೆ ನಾ ಹೇಳ್ತೀನಿ ಅಂದರೆ ಇಡೀ ಮೂಲ ಯಾವಾಗಲೇ ಒಂದು ಹಳ್ಳಿಯಲ್ಲಿ ನೀವು ನೋಡಿರ್ಬೇಕು, ಒಂದು ಶಾಸ್ತ್ರ ಐತಿ. ನಾ ಇವಾಗ ಹೇಳ್ತೀನಿ ನಿಮ್ಗೆ ಒಂದು ಹಿರಿಯರು ಹೇಳ್ತಾರೆ, ಒಂದು ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗ ಅಂತ ಊರು ಚಿಂತೆ ಮಾಡಿ ಗೌಡ ಸ್ವರ್ಗ ಅಂತ ಎಲ್ಲಿ ಹೇಳಿಲ್ಲ. ಊರು ಚಿಂತೆ ಮಾಡಿ ವಾಲಿಗಾರ್ ಸ್ವರ್ಗನಾಥ ಜಾಗೀರ್ದಾರ್ ಸ್ವರ್ಗ ಅಂತ ಯಾರು ಹೇಳಿಲ್ಲ. ಇದು ಒಂದು ಹಿರಿಯರು ಈಗಾದರೂ ಅದೇ ಹೇಳ್ತಾರೆ. ಎಲ್ಲ ಯಾವ ಒಂದು ಮಾತುಕತೆ ಇದ್ರಾಗ ಬಂದಾಗ ಸಹಿತ ಏನಿದೆ ನೀ ಯಾಕೆ ಊರು ಚಿಂತೆ ಮಾಡಿ ಮುಲ್ಲಾನಾಗ ಸ್ವರ್ಗಲಾಗೈತೆ ಅಂತ ಹೇಳಿ ಒಂದು ಉದಾಹರಣೆಗಳು ಸಹಿತ ಕೊಡ್ತಾರೆ. ಅದು ಯಾಕೆ ಹಿರಿಯರು ಯಾಕೆ ಹೇಳ ಅಂದ್ರೆ ನಿಜವಾದ ಊರು ಚಿಂತೆ ಮಾಡುವಂಥ ಮುಲ್ಲಾನೇ ಮತ್ತು ಸೌಹಾರ್ದತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಯಾವ ಸಮಾಜ ಇದ್ರೆ ಅದು ಮುಲ್ಲಾನೇ ಇರ್ತಾನೆ. ಯಾಕಂದರೆ ಎಲ್ಲ ವರ್ಗದ ಜನರ ಜೊತೆ ಅವನಿಗ ಪ್ರತಿಯೊಂದು ಅಲಾಭ ಕಾರ್ಯಕ್ರಮಗಳಾಗಲಿ ಅಥವಾ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಉರುಸ್ಕ ಜಾತ್ರೆ ಪ್ರತಿಯೊಂದು ಹಿಂದೂ ಸಮಾಜದಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಕೆಲಸ ಏನಿತ್ತು ಅಂದ್ರೆ ಮುಲ್ಲಾಗಳು ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಅದಕ್ಕಾಗಿ ಎಲ್ಲರೂ ಇವತ್ತು ಇದು ನಮ್ಮ ಮೇನ್ ಉದ್ದೇಶ ಏನದ ಈ ನಾಡಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೌಹಾರ್ದತೆ ಏನದ ಎಲ್ಲ ಜನ ಎಲ್ಲ ಸಮಾಜ ಜೊತೆ ಸೌಹಾರ್ದತೆ ಯಾವ ರೀತಿ ಮೂಡಿಸ್ಬೇಕೆಂಬುದನ್ನು ಪ್ರತಿ ಹಳ್ಳಿಯಲ್ಲಿ ನಾವು ಅಂಥ ಒಂದು ಕಾರ್ಯಕ್ರಮಗಳು ಮಾಡೋದಾಗಲಿ